ಬಹುಶಃ ನೀವೆಲ್ಲ ಇಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಎಲ್ಲ ಬೇರೆ ಬೇರೆ ವಿವಿಧ ತೋಟಗಳು, ತೆಂಗಿನ ತೋಟಗಳು, ಮಾವಿನ ತೋಟಗಳು ಇರೋ ಅವ್ರಿನ್ನೂ ರೆಡಿ ಆಗಿಲ್ಲ. ಹೋಗ್ಬೋದಾ ಕೇಳು? ಹಾಂ, ರೊಟೇಟ್ ಮಾಡು ಸುಪ್ರಿಯಾ. ಹಾಗೇನೆ ನಾವು ಮಾತಾಡ್ತಿರೋ ಇಂತಹ ಫಲವತ್ತಾದ ಭೂಮಿಯನ್ನು, ಬಂಜರಲ್ಲದ ಫಲವತ್ತಾದ ಭೂಮಿಯನ್ನು ಆಯ್ತು ನೋಡಿ. ಆಯ್ತು, ಇವಾಗ ಅದು ಪೆಂಚಕಂಡಲ್ಲಿ ಹೋಗೋದು ಬೇಡ ಒಳಗಡೆ. ಆಯ್ತು, ಅದು ಚಿಕ್ಕ ರೂಟು ಸುತ್ತಿಕೊಳ್ಳೋಕ್ಕಾಗಲ್ಲ. ಆಯ್ತು, ಇವಾಗ ಹೊಲ ಉಳಿತೀವಲ್ಲ. ಆಯ್ತು, ಸರಿ, ನೀವು ಹೊಟ್ಬಿಡಿ. ನೀವು ಗಾಡಿ ಹತ್ತಿ. ಎಲ್ಲ ಇದೇ ಬರಬೇಕು, ನಮ್ಮ ಪಕ್ಷದವರೆಲ್ಲ ಹಿಂದೆ ಬರಬೇಕು. ಆ ಕಡೆ ಈ ಕಡೆ ತೋರಿಸಿ. ಅದು ಆ ಕಡೆ ತೋರಿಸ್ತಿದ್ಯಾ? ಈ ಕಡೆ ಹಿಂದೆ ಇದೆಯಾ? ಹಿಂದೆ ಇದೆ ಅಲ್ವಾ? ಆ ಕಡೆ ಈ ಕಡೆ ತೋಟಗಳೆಲ್ಲ ತೋರಿಸಿ, ಎಲ್ಲ ಹಿಂದೆ ಇರಬೇಕು. ಹಾಂ, ಆಯ್ತು, ನಡೀರೋಣ. ಹೇಗೆ ನಡೀರಪ್ಪ? ಹಿಂದೆನೂ ತೋರಿಸು. ಪದಾಧಿಕಾರಿಗಳು ಇವತ್ತು ಈ ಬಹಿಷ್ಕಾರದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದ ಒಕ್ಕೂಟ ಇಲ್ಲೆಲ್ಲ ಉಳಿಯುವಂಥ ಕೆಲಸವನ್ನು ನಾವು ಮಾಡಬೇಕು. ರೈತರು ನಮಗೆ ದೊಡ್ಡ ಮಟ್ಟದಲ್ಲಿ ಸಾಥನ್ನು ನೀಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈ ಹೋರಾಟವನ್ನು ನಡೆಸಲಿಕ್ಕೆ ಇವತ್ತು ಈ ಭಾಗದ ನೂರಾರು ರೈತರು ನಿಂತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಜೈ ಕಿಸಾನ್.
ಸ್ವಲ್ಪ ನೀರು ಮಜ್ಜಿಗೆ ಅಲ್ಲಿ 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 ಮಾಡೋಣ ಇಲ್ಲ ಅಂದ್ರೆ ಅಲ್ಲಿ ಉಳಿಯೋ ಜಾಗದಲ್ಲಿ ಇಲ್ಲಿ ಮಾಡು ಇಳ್ಬಿಟ್ಟು ಹಿಂದೆ ತಿರ್ಕೊಂಡು ಮಾಡು. ಇದನ್ನ ಹಿಡ್ಕೊ ಹಿಂಗೆ. ಬಂಧುಗಳೇ ನಮಸ್ಕಾರ. ಇವತ್ತು ಸಾವಿರಾರು ಜನ ರೈತರ ಸಮೇತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಬೃಹತ್ ಬೈಕ್ ಜಾಥವನ್ನು ಹಮ್ಮಿಕೊಂಡಿದೆ. ಇವೆಲ್ಲ ಸುತ್ತಲ ಪರಿಸರವನ್ನು ನೋಡಿದಾಗ ಇದು ನಿಜಕ್ಕೂ ಬೆಂಗಳೂರಿನ ಮಲೆನಾಡಿದು. ಇಂತಹ ಮಲೆನಾಡನ್ನ ಬಂಜರು ಭೂಮಿ ಅಂತೇಳಿ ಈ ಬದ್ಮಾಷ್ಗಳು ಹೇಳಿರುವಂಥ ಅಧಿಕಾರಿಗಳು ಇನ್ನೊಬ್ಬರು ಬದ್ಮಾಷ್ಗಳು ನಿಜಕ್ಕೂ ಅವರು ಇದನ್ನ ಒಂದು ಕಾಂಕ್ರೀಟ್ ಕಾಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ರೈತರೆಲ್ಲರೂ ಮಾತ್ರವಲ್ಲ ರಾಜ್ಯದ ಜನತೆ ವಿರೋಧಿಸಬೇಕು. ಹಾಗಾಗಿ ನೀವೆಲ್ಲ ಇದನ್ನ ಶೇರ್ ಮಾಡೋದ್ರ ಮೂಲಕ ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತ ಕೇಳ್ಬೇಕು. ಎಲ್ಲ ಈಗ ಪೂರ್ತಿ ಮಲೆನಾಡು ತರಕ್ಕಿದೆ. ಎಲ್ಲ ಸ್ವಲ್ಪ ಕಾಮೆಂಟ್ರಿ ಕೊಟ್ಕೊಂಡು ಆಳೆತ್ತರ ಬೆಳೆದಿದೆ ಬದನೆಕಾಯಿ. ಚಪ್ರ ಹಾಕಿದ್ದಾರೆ ಬದನೆಕಾಯಿಗೆ. ಇದು ಬಹುಶಃ ಸೌತೆ ಇರಬೇಕು, ಸೌತೆನೋ ಅಥವಾ ಸೋರೆಕಾಯಿನೋ ಒಂದು ಬೆಳೆ. ಎಲ್ಲ ಫಾರಂ ಹುಲ್ಲಿದು. ಇಲ್ಲೇ ಮುಂದಕ್ಕೆ ಸಪೋಟ ತೋಟ, ತೆಂಗಿನ ತೋಟಗಳು. ಟೌನ್ಶಿಪ್ ಹೆಸರಿನಲ್ಲಿ ಮುಂದೆ ಹೋಗ್ಬೇಕು ಸ್ವಲ್ಪ ಇಲ್ಲೇ ಅಲ್ವಾ? ಇಲ್ಲೇ ಎಲ್ಲ ನಿನ್ನ ಸೇರಿ ಹಾಕೊಳ್ಳಿ. ಎಲ್ಲ ಸೇರಿ ಹಾಕೊಳ್ಳಿ. ಎಲ್ಲ ಸೈಡ್ ಹಾಕೊಳ್ಳಿ. ಮಾಡ್ಕೊಂಡು ಸೇರಿ ಹಾಕೊಳ್ಳಿ. ಹಾಗೆ ಇಲ್ಲಿ ಅಲ್ಲೆಲ್ಲ ನಿಲ್ಲಿಸ್ಬಿಡಿ. ಗಾಡಿ ಎಲ್ಲೆಲ್ಲಿ ಅಲ್ಲೆಲ್ಲ ನಿಲ್ಲಿಸಿ. ಅಲ್ಲೆಲ್ಲ ನಿಲ್ಲಿಸೋದಕ್ಕೆ ಕೇಳು. ಆ ಗಾಡಿ ಅಲ್ಲೇ ನಿಲ್ಲಿಸೋದು ಕೇಳು. ಅಲ್ಲೇ ನಿಲ್ಲಿಸಿ. ಅಲ್ಲೇ ನಿಲ್ಲಿಸೋದಕ್ಕೆ ಗಾಡಿ. ಎಲ್ಲ ಗಾಡಿ ನಿಲ್ಲಿಸ್ಬೇಕು. ಗಾಡಿ ಎಲ್ಲ ಸೇರಿ ಹಾಕ್ಬಿಡಿ. ಅಲ್ಲೇ ನಿಲ್ಸ್ಕೊಳ್ಳಿ. ದಯವಿಟ್ಟು ಎಲ್ಲ ಎಲ್ಲೆಲ್ಲಿದ್ದೀರೋ ಅಲ್ಲೇ ಗಾಡಿ ನಿಲ್ಸ್ಕೊಂಡು ಕೆಳಗಡೆ ಇಳಿದು ಇಲ್ಲಿ ಆ ಕಡೆ ಮಾವಿನ ತೋಟ ಇದೆ, ಈ ಕಡೆ ತೆಂಗಿನ ತೋಟ ಇದೆ, ಈ ಕಡೆ ಹುಲ್ಲು ಜೊತೆಗೆ ಏನದು ರೇಷ್ಮೆ ಕಡ್ಡಿ ಇದೆಲ್ಲ ಇದೆ, ಇಪ್ಪನೇರಳೆ ಗಿಡ ಎಲ್ಲ ಫೋಟೋ ತಗೊಳ್ಳಿ. ಫೋಟೋ ತಗೊಂಡು ನೀವು ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕೊಳ್ಳಿ, ಲೈವ್ ಮಾಡಿ.
ಇದು ಬಂಜರು ಭೂಮಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಈ ಬಂಜರು ಭೂಮಿಯಲ್ಲಿರುವಂತ ಲಕ್ಷಾಂತರ ಈ ಬೃಹತ್ ಮರಗಳನ್ನ, ಈ ಮರಕ್ಕೇನಿಲ್ಲ ಅಂದ್ರೆ 30 ವರ್ಷ, ಆ ಮರಕ್ಕೇನಿಲ್ಲ ಅಂದ್ರೆ 40 ವರ್ಷ ಆಗಿದೆ. ಇಂತಹ ಮರಗಳನ್ನ, ತೆಂಗಿನ ಮರಗಳನ್ನೆಲ್ಲ ಕಡಿದು ಇಲ್ಲಿ ಲೇಔಟ್ ಮಾಡೋದಕ್ಕೆ ಹೋಗಿದ್ದಾರೆ. ಇದ್ರ ವಿರುದ್ಧವಾಗಿ ನೀವು ಮಾತಾಡಿ. KRS ಪಕ್ಷ ಸೈನಿಕರಿಗೆಲ್ಲರಿಗೂ ಗೊತ್ತಾಗ್ತಿದೆಯಲ್ವಾ? ಗೊತ್ತಾಗಿರೋರೆಲ್ಲ ಕೈ ಎತ್ತರಪ್ಪ. ಆ ಕಡೆ ಇಲ್ಲಿರೋರು ಗೊತ್ತಿಲ್ವಲ್ಲ, ಅವ್ರಿಗೇನ್ ಮಾಡೋದು? ಹೇಳ್ಬೇಕಲ್ಲ, ನೀವ್ ಹೇಳ್ಬೇಕು. ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕಿ ಲೈವ್ ಮಾಡಿ ಅಂತ ಹೇಳ್ಬೇಕು. ಇವಾಗ ಒಂದು 5-10 ನಿಮಿಷ ನಾವಿಲ್ಲೊಂದು ಹೊಲ ಹುಡುವ ಕಾರ್ಯಕ್ರಮ ಇದೆ. ಎಲ್ಲರೂ ಸುತ್ತಮುತ್ತ ನೋಡ್ಕೊಂಡು ಫೋಟೋ ತಗೊಂಡು ಅದನ್ನು ವಿಡಿಯೋ ಮಾಡಿ. ಇದು ಬಂಜರು ಭೂಮಿ ಅಲ್ಲ, ಇದು ಏನ್ ಭೂಮಿ? ಫಲವತ್ತಾದ ಭೂಮಿ. ಇದು ಬೆಂಗಳೂರಿನ ಮಲೆನಾಡು. ಈ ಮಲೆನಾಡನ್ನ ಬಂಜರು ಮಾಡಿ ಕಾಂಕ್ರೀಟ್ ಜಂಗಲ್ ಮಾಡೋನಿಗೆ ಒಳ್ಳೇದಾಗುತ್ತಾ? ಆ ತರದ್ ಮಾಡಿದ್ರೆ ನಾವು ಪ್ರಕೃತಿ ಮೇಲೆ ಮಾಡೋ ಅತ್ಯಾಚಾರ ಹೌದೋ ಅಲ್ವೋ? ಹಾಗಾಗಿ ಎಲ್ರು ಫೋಟೋ ತಗೊಳ್ಳಿ, ವಿಡಿಯೋ ಮಾಡಿ, ವಿರೋಧಿಸಿ. ಸ್ಕ್ರಾಪ್ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಹಾಕಿ. ಆವಾಗ ನಿಮ್ ಫೋಟೋಗಳು ಆ ಹ್ಯಾಶ್ ಟ್ಯಾಗ್ ಮೇಲೆ ಯಾರು ಕ್ಲಿಕ್ ಮಾಡಿದ್ರೆ ಯಾವಾಗ ಬೇಕಾದ್ರೂ ಬರಬಹುದು. ಹಾಗಾಗಿ ನಾನೊಂದು ಮೆಸೇಜ್ ಕಳಿಸಿದ್ದೀನಿ ವಾಟ್ಸ್ಆಪ್ ಅಲ್ಲಿ, ಸ್ಕ್ರಾಪ್ ಬಿಡದಿ ಟೌನ್ಶಿಪ್ ಅಂತ ಹೇಳಿ. ಮತ್ತೆ ಬಿಡದಿ ಬೈರಮಂಗಲ ಚಲೋ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಾಡ್ತಾ ಇರುವಂತಹ ಬೃಹತ್ ಬೈಕ್ ಜಾಥಾ ಯಾರ ಪರವಾಗಿ? ಬಿಡದಿ ಅನ್ನದಾತರ ಪರವಾಗಿ. ಇಷ್ಟನ್ನ ಹಾಕಿ ದಯವಿಟ್ಟು ಎಲ್ಲ ಫೋಟೋ ತಗೊಳ್ಳಿ, ಪೋಸ್ಟ್ ಮಾಡಿ, ಲೈವ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರತಿಯೊಬ್ರು ತಮ್ಮ ಮೊಬೈಲ್ ತಗೊಂಡು ಲೈವ್ ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ರು ತಮ್ಮ ಮೊಬೈಲ್ಗಳನ್ನ ತಗೊಳ್ಳಿ, ಲೈವ್ ಸ್ಟಾರ್ಟ್ ಮಾಡಬೇಕು. ಪ್ರತಿಯೊಬ್ರು ಲೈವ್ ಸ್ಟಾರ್ಟ್ ಮಾಡಬೇಕು, ವಿಡಿಯೋಗಳನ್ನ ಮಾಡ್ಕೋಬೇಕು. ಪ್ರತಿಯೊಬ್ರು ಮೊಬೈಲ್ ತೆಗೆದಿದ್ದಾರೋ ಜಿಲ್ಲಾ ಪದಾಧಿಕಾರಿಗಳ ಗ್ರೂಪಲ್ಲಿ ಇದೆ. ಎಲ್ಲರೂ ಕಾಪಿ ಮಾಡಿಕೊಂಡು ಪ್ರತಿಯೊಬ್ಬರು ಲೈವ್ ಮಾಡಬೇಕು. ಮೊಬೈಲ್ ತೆಗೆದು ಪ್ರತಿಯೊಬ್ಬರು ಡಿ.ಕೆ. ಶಿವಕುಮಾರ್ ಅವರು ಕಣ್ಣು ಕಿವಿ ತೆರೆದು ಇದನ್ನ ನೋಡಬೇಕು. ಅವ್ರು ಯಾರೋ ಚೇಲಗಳು, ಬದ್ಮಾಶ್ಗಳು ಹೇಳಿದ್ದಾರೆ ಅಂತೇಳಿ. ಅದು ಯಾವಾಗ 2006ರಲ್ಲಿ ಕುಮಾರಸ್ವಾಮಿ ಅವ್ರು ಮಾಡಿದ್ದು ಅಂತಾರೆ. 2006ರಲ್ಲಿ ಕುಮಾರಸ್ವಾಮಿ ಮಾಡಿದ್ರೆ ಅದು ರದ್ದಾಗಿತ್ತಲ್ವಾಗ. ಅವತ್ತು ಅವ್ರು ವಿರೋಧಿಸಿದ್ರಲ್ವಾ, ಇವತ್ತು ಯಾಕೆ ಅವ್ರು ಬೇಕು ಅಂತಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಣದ ಹಪಾಪಿ ಇದೆ. ಊರಿನ ಜನ ಏನಾದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ದುಡ್ಡು ಬರಬೇಕು. ಅವ್ರ ಮಕ್ಕಳನ್ನ ಜನರು ಡಿ.ಕೆ. ಶಿವಕುಮಾರ್ ಅವ್ರು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಬೇಕು. ಮತ್ತೆ ಕಾಯಿಲೆಗಳು ಬಂದಾಗ ಅವ್ರದೇ ಹಾಸ್ಪಿಟಲ್ಗೆ ಸೇರಿಸ್ಬೇಕು. ಎಲೆಕ್ಷನ್ ಟೈಮಲ್ಲಿ ಬಂದು ಕೈ ಬಾಯಿ ನೋಡಬೇಕು. ಇವರು ನಾಯಿಗಳಿಗೆ ಬಿಸ್ಕತ್ ಹಾಕ್ದಂಗೆ ಬಿರಿಯಾನಿ ಕಾಂಕ್ರೀಟ್ ಕಾರ್ಡ್ ಮಾಡಿ ಅದನ್ನ ಮಾರೋದ್ರ ಮೂಲಕ ಬರುತ್ತೆ. ಡಿ.ಕೆ. ಶಿವಕುಮಾರ್ ಒಳ್ಳೇದಾಗಲ್ಲ. ಇದು ಮುಂದುವರಿಸಿದ್ರೆ ಹುಷಾರಿ ಕಡೆ ಇದಿಷ್ಟು ರವಿಕೃಷ್ಣ ಅವರ ಮಾತಾಗಿತ್ತು. ಹೊರಬೇಡ, ಇದೊಂದ್ಸಲ ಕ್ಯಾಮ್ರಾ ರಾಘವೇಂದ್ರ ಜೊತೆ ಎಡಗಡೆ ಸ್ವಲ್ಪ ಜಾಗ ಕೊಡೋಣ. ಎಡಗಡೆ ಹಸಿರು ಕಡೆ ಬರ್ಬೇಡಿ. ಇದೆಲ್ಲನೂ ಅದ್ರ ಭಾಗನೇ ಇರಪ್ಪ. ಕಡೆ ಬಾ. ಬಂದಿಲ್ಲ ಸಿಡಿವಾಗ ಅರ್ಥ ಆಗುತ್ತೆ. ಹಿಡಿದವ್ರೆ ಹಿಡಿಲಿಲ್ಲ ಅನ್ನೋದು ಎಲ್ಲ ಮಾಡಿದ್ದೀವಿ. ಗದ್ದೆ ಮಾಡಿದ್ದೀವಿ. ಬಟ್ ನಾಗರಾಜು ನೀರು ಮಾಡಿಲ್ಲ. ಬಾಯಿಲಿ ಗಜರಿ ಬೇಗ ಬಾ. ಓಕೆ, ಫೋಟೋ ಬಂದ್ಬಿಡಿ. ಅಲ್ಲಿ ಕಾಯ್ತಾ ಇದ್ದಾರೆ.
ರೈತರು ಸ್ವಲ್ಪ ದೂರ ಇರಿ ಸುಪ್ರಿಯಾ. ರೈತರು ಬನ್ನಿ ನಿಂತ್ಕೊಳ್ಳಿ. ಅವ್ರು ಕಳಿಸಿ ನೀನ್ ನಿಂತ್ಕೊಳ್ಳ. ಮುಂದೆ ಹೋದ್ರೆ ಬಿಡ್ತಾವ ಹಸುಗಳು ಹತ್ತುಗಳು ಇಟ್ಕೊಳಕ್ ಹೋದ್ರೆ ಮುಂದುವರೆ ಏನು ಬೇಡ ಹಂಗೆ ನಿಂತ್ಕೊಡ್ರಿ ಮುಂದೆ ತಳ್ಬೇಡ್ರ. ತಿರ್ಕೊಂಡು ನಿಂತ್ಕೊಡ್ರಿ ಏನು ಬೇಡ ಹಂಗೆ ತಿರ್ಕೊಂಡು ಏನು ಮುಗ್ದಾರ ಏನು ಬೇಡ ಆದ್ರೂ ನಮ್ಗೊಬ್ಬರದಲ್ಲ ಪಾಪ ಇನ್ಯಾವನೋ ಅಲ್ಲಿ ಕಟ್ಟಿಯಲ್ಲಿ ಏನೋ ಇಟ್ಬಿಟ್ರೆ ಇಡಬಾರ್ದು ಜಾಗದಲ್ಲಿ ಗೊತ್ತಾಗ್ತಿರೋ ಹುಡುಗರು ಹಂಗೆ ಇರ್ತಾರೆ. ಹಾ ಒಳ್ಳೇದಾಗಿ ನಡಿ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಜೈ ಜವಾನ್. ಏನ್ ನಾಗರಾಜ್